ಅರೆ ಹಾಗಲ್ಲ, ಗಂಡ ಹೆಂಡತಿ ಏನೇ ಇದ್ರು ಹಂಚ್ಕೋಬೇಕು ಅಲ್ವಾ? ಚಾಣಾಕ್ಷ. ಮತ್ತೆ ಕಾಲ್ ಬರ್ತಿದೆ ತಾತನ. ಪ್ರೀತಮ್. ಲೌಡ್ ಸ್ಪೀಕರ್ ಹಾಕು. ಹಲೋ ಹಲೋ ಸರ್, ಡಿಸ್ಟರ್ಬ್ ಆಯಿತು ಅನ್ಸುತ್ತೆ, ಸಾರಿ. ಪರವಾಗಿಲ್ಲ, ಹೇಳು ಪ್ರೀತಮ್. ಭೂಮಿ ಯಾಕೋ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಕಮ್ಮಿ ಅಂದರೂ 10-12 ಸಲ ಕಾಲ್ ಮಾಡಿದ್ದೀನಿ. ಪಾಪ ಅವಳು ಕೆಲಸದಲ್ಲಿ ಬ್ಯುಸಿ ಇರಬೇಕು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಇನ್ನೊಂದು 20 ನಿಮಿಷ ಬಿಟ್ಟು ಊರ ಕೆರೆ ಹತ್ರ ಬರ್ತಾ ಇದ್ದೀನಿ. ನೀವು ಅವಳನ್ನ ಕಳ್ಸೋಕ್ಕಾಗತ್ತಾ? ಅರೆ ಊರು ಬಸ್ ಸ್ಟ್ಯಾಂಡ್ ಯಾಕೆ, ಮನೆಗೆ ಬರ್ಬೋದಿತ್ತಲ್ವಾ? ಅಯ್ಯೋ ಹಾಗಲ್ಲ ಸರ್, ಮತ್ತೆ ಇನ್ನೊಂದ್ಸಲಿ ಯಾವಾಗಾದರೂ ಬರ್ತೀನಿ. ನಾನು ಇಮಿಡಿಯೇಟಾಗಿ ಮತ್ತೆ ಸಿಟಿ ಕಡೆ ಹೋಗಬೇಕು. ಆನ್ ದ ವೇ ಹೀಗೆ ಬರ್ತಿದ್ನಲ್ಲ, ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಪ್ಲೀಸ್ ಭೂಮಿನ ಅಲ್ಲಿ ಕಳಿಸ್ತೀರಾ ಅಲ್ಲ? ಆಯಿತು, ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಎಕ್ಸಾಕ್ಟ್ 20 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ. ಭೂಮಿ, ಭೂಮಿ. ಹೇಳಿ ಚಿಕ್ಕ ಯಜಮಾನ್ರೆ. ಪ್ರೀತಮ್ ಆಗ್ಲಿಂದ ನನಗೆ ಫೋನ್ ಮಾಡ್ತಾ ಇದ್ದಾನಂತೆ, ಯಾಕೆ ನೀನು ಫೋನ್ ತೆಗಿತಾ ಇಲ್ಲ? ಅಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ಲ ಚಿಕ್ಕ ಯಜಮಾನ್ರೆ. ಇವತ್ ಬೇರೆ ದೊಡ್ಡ ಯಜಮಾನ್ರು ಅಮ್ಮೋರ್ ಬೇರೆ ಊರಿಗೆ ಹೊರಟ್ರಲ್ವಾ, ಅದಕ್ಕೆ ಮನ್ಸಿಗೊಂಥರ ಬೇಜಾರು. ಆ ಫೋನ್ ಬೇರೆ ಎಲ್ಲಿಟ್ನೋ ಮರ್ತೆ ಹೋಗಿದೆ. ಅವ್ರೇನಾದ್ರೂ ಬೇಜಾರ್ ಮಾಡ್ಕೊಂಡ್ರ ಚಿಕ್ಕ ಯಜಮಾನ್ರೆ? ಬೇಜಾರಾಗದೆ ಇರ್ತಾನ. ಭೂಮಿ, ನೀನ್ ಕೆಲ್ಸ ಮಾಡ್ಬ